ಈ ವಿಚಾರವನ್ನು ತಿಳಿಸಿ ಮುಂದೆ ಏನು ಮಾಡಬೇಕೆಂಬುದನ್ನು ಯೋಚಿಸುತ್ತೇನೆ. ನಾರಾಯಣ. ಕಡಲಲ್ಲಿ ಧುಮುಕಿ ಹಾರಾಡುವ ನಾರಾಯಣ, ಕಡಲಲ್ಲಿ ಧುಮುಕಿ ಹಾರಾಡುವ ಮುಗಿಲೇರಿ ಮೇಲೆ ತೇಲಾಡುವ ಗ್ರಹ ತಾರೆಗಳಿಗೆ ಕೈ ಚಾಚುವ ಜನರಿಂದ ತುಂಬಿ ಮೆರೆವ ಇದು ಜಂತಾಲೋಕಮಯ್ಯ ವಸತರವ ಕೊಡುವ ವಸ ವಿಷಯ ಅರಿವ ಬಯಗೆ ತರುವ ಇದು ಎಂತಾಲೋಕಮಯ್ಯ. ನಾರಾಯಣ ನಾರಾಯಣ. ಪರಮೇಶ್ವರ ನಮಸ್ಕರಿಸಿರುವೆನು. ಓಹ್, ಪರಮೇಶ್ವರನು ನಿದ್ರಾಲೋಲನಾಗಿರುವನು. ಪಾರ್ವತಿ ದೇವಿ ನಮಸ್ಕರಿಸಿರುವೆನು. ಓಹೋ ಪರಮೇಶ್ವರ ನಿದ್ರಾಲೋಕಲಾಗಿರುವೆ. ಆ ಭೂಲೋಕದಲ್ಲಿ ಮಹಿಷಾಸುರನೆಂಬ ದಾನವನು ನಿನ್ನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆತನ ತಪಸ್ಸಿಗೆ ವರವನ್ನು ಕಳಿಸುವುದು, ನಿನ್ನ ಭಕ್ತರಿಗೆ ವರವನ್ನು ಕಳಿಸುವುದು ನಿನ್ನ ಕರ್ತವ್ಯವೇ ತಂದೆ. ಕಣ್ತೆರೆದು ನೋಡು ತಂದೆ. ಹೇಳ್ತಾನೆ ಕುಮಾರ, ಇಷ್ಟು ದುಗುಡದಿಂದ ಬರಲು ಕಾರಣವೇನೋ? ನಿಮ್ಮ ಭಕ್ತರು ನಿಮ್ಮನ್ನು ಕುರಿತು ತಪಸ್ಸು ಮಾಡುತ್ತಿರುವಾಗ ಸುಮ್ಮನೆ ಕುಳಿತು ಬಿಡಲ್ಲ. ಹೇಳಿನಾಥ ಹೇಳಿ. ಪರಮಾತ್ಮ. ಕುಮಾರ, ನಾವೀಗಲೇ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದಲ್ಲಿ ತಿಳಿಸೋಣ, ನಡೆಯಿರಿ. ಆಗಬಹುದು ತಂದೆ. ತಂದೆ ಬ್ರಹ್ಮದೇವರೇ ನಮಸ್ಕರಿಸಿರುವೆನು. ಕುಮಾರ, ನಿಮಗೆ ಮಂಗಳವಾಗಲಿ. ತಂದೆ ಕುಮಾರ, ನೀವೆಲ್ಲ ಇಷ್ಟು ಜಾಗರಣೆಯಿಂದ ಬರಲು ಕಾರಣವೇನು? ತಂದೆ, ಭೂಲೋಕದ ಅರಸನಾದ ಮಹಿಷಾಸುರನೆಂಬ ದಾನವನು ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸಲು ಹೊರಟನು. ಆತನ ತಪಸ್ಸಿಗೆ ಪರಮೇಶ್ವರನು ವರವನ್ನು ಕೊಡಲು ಸಿದ್ಧನಿರುವನು. ವರವನ್ನೇನಾದರೂ ಖಂಡಿಸಿದ್ದೆ ಆದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವುದಾದರೂ ಒಂದು ಉಪಾಯವನ್ನು ಮಾಡುತ್ತಂದೆ. ಕುಮಾರ, ಪರಮ ನಾವೆಲ್ಲರೂ ವೈಕುಂಠಕ್ಕೆ ಹೋಗಿ ಆ ವಿಷ್ಣುವಿನ ವಿಚಾರ ನಡೆಯಲು ಹೋಗುವ. ಆಗಬಹುದು. ನೋಡು ನೋಡು ರಮಣಿ, ಇದೇನ ಕಾಣುವುದೇ ದಳಗಾಟಗಳನ್ನು. ನೋಡು ನೋಡು ರಮಣಿ, ಪರಿಪರಿತರದಳು ಕಾಣುವ ದಳಗಳು ಆಟವನ್ನಾಡುವ ರಮಣಿ. ನೋಡು ನೋಡು ರಮಣಿ, ಇದೇನ ಕಾಣುವುದೇ ದಳದಾಟಗಳನ್ನು. ನೋಡು ನೋಡು ರಮಣಿ. ಲಕ್ಷ್ಮಿ, ಇತ್ತ ನೋಡು. 2-2-4 ನನ್ನ ಕಾಯಿ ಹಣ್ಣಿಗೆ ಬಂದಿತ್ತು. ಸ್ವಾಮಿ, ಇತ್ತ ನೋಡಿ. 3-3-6 ನನ್ನ ಕಾಯಿ ಹಣ್ಣಿಗೆ ಬಂದಿತ್ತು. ಲಕ್ಷ್ಮಿ, ಇತ್ತ ನೋಡು. 4-3-7 ನನ್ನ ಕಾಯಿ ಹಣ್ಣಿಗೆ ಬಂದಿತ್ತು. ಸ್ವಾಮಿ, ಇತ್ತ ನೋಡಿ. 4-4-8 ನನ್ನ ಕಾಯಿ ಹಣ್ಣಿಗೆ ಬಂದಿತ್ತು. ಲಕ್ಷ್ಮಿ, ಇತ್ತ ನೋಡು. 5-4-9 ನನ್ನ ಕಾಯಿ ಪೂರ್ತಿ ಹಣ್ಣಾಯಿತು. ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಸ್ವಾಮಿ, ನಿಮ್ಮನ್ನು ಗೆಲ್ಲಲು ನನ್ನಿಂದ ಸಾಧ್ಯವಿಲ್ಲ. ಪರಮಾತ್ಮ ನಮಸ್ಕರಿಸಿರುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಕುಮಾರ, ನಿನಗೆ ಶುಭವಾಗಲಿ. ಲಕ್ಷ್ಮೀದೇವಿ ನಮಸ್ಕರಿಸಿರುವೆನು. ಕುಮಾರ, ನೀವೆಲ್ಲ ಇಷ್ಟೊಂದು ಗಾಬರಿಯಿಂದ ಬರಲು ಕಾರಣವೇನು? ಪರಮಾತ್ಮ, ಆ ದುರ್ಗಾದ ಮಹಿಷಾಸುರನೆಂಬ ದಾನವನು ಪರಮೇಶ್ವರನ ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆತನ ತಪಸ್ಸಿಗೆ ವರವನ್ನು ಖಂಡಿಸಲು ಪರಮೇಶ್ವರನು ಸಿದ್ಧನಿರುವನು. ಆತನೇನಾದರೂ ವರವನ್ನು ಖಂಡಿಸಿದ್ದೇ ಆದರೆ
ಆ ಮಹಿಷಾಸುರನ ದಾನವನ್ನು ಸಂಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಯಾವುದಾದರೂ ಒಂದು ಉಪಾಯವನ್ನು ಮಾಡುತ್ತಂದೆ. ಆಗಲಿ, ಪಾರ್ವತಿಯನ್ನು ವಿಚಾರಿಸೋಣ. ಪಾರ್ವತಿ, ಆ ಮಹಿಷಾಸುರನೆಂಬ ದಾನವನು ಈ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಲು ಹೊರಟಿರುವಂತೆ. ಆದ್ದರಿಂದ ನೀನು ಮೋಹಿನಿ ಅವತಾರವನ್ನು ತಾಳಿ ಆತನ ತಪಸ್ಸನ್ನು ಭಂಗಪಡಿಸ. ಪಾರ್ವತಿ, ನೀನು ಜಗನ್ಮೋಹಿನಿ ಅವತಾರವನ್ನು ಧರಿಸಿ ಆ ಮಹಿಷನ ತಪಸ್ಸನ್ನು ಭಂಗಪಡಿಸು. ಆಗಬಹುದು. ಬಾಲಕ, ಕುಚೇಷ್ಟೆಯನ್ನು ಬಿಟ್ಟು ಸರಿಯಾಗಿ ತಿಳಿಸು. ಬಾಲಕ, ನಮಗೆ ತಪಸ್ಸನ್ನು ಆಚರಿಸಲು ಯೋಗ್ಯವಾದ ಸ್ಥಳವಲ್ಲವೇನು? ಹೋಗುವ. ಬಾಲಕ, ನಮಗೆ ತಪಸ್ಸನ್ನು ಆಚರಿಸಲು ಇದು ಯೋಗ್ಯವಾದ ಸ್ಥಳವಲ್ಲವೇ? ಭಲೆ ಭಲೆ ದ್ವಾರಪಾಲಕ, 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 ತೆಗೆದುಕೊಂಡು ಬಾರ. ದ್ವಾರಪಾಲಕ, ದ್ವಾರಪಾಲಕ, ನೀನಿನ್ನು ಹೊರಡಬಹುದು. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಚಂದಿರ ಬಂದಾನೋ ಬಾಳಿನ ಸೋದಿನದೆ, ಚಂದಿರ ಬಂದಾನೋ ಬಾಳಿನ ಸೋದಿನದೆ, ಚಂದಿರ ಬಂದಾನೋ ಬಾಳಿನ ಸೋದಿನದೆ, ಬಂದಿರುವೆ ಬಂದಿರುವೆ ಬಂದಿರುವೆ
ನಮಃ ಶಿವಾಯ. ರೇ ಸುಂದರಾಂಗ, ಓಂ ನಮಃ ಶಿವಾಯ. ರೇ ಸುಂದರಾಂಗ, ಯಾರು ನೀವು? ನಾನೇ ನಾನು ನಾನೆಂದು ಮಾತನಾಡುತ್ತಿರುವ ನೀನು ಯಾರು? ರೇ ಸುಂದರಾಂಗ, ನಾವು ನಹಮೋನಾಂಗಿ ನವಮೋಹಿನಿ. ಎಲ್ಲವೋ ನವಮೋಹಿನಿ. ನವಮೋಹಿನಿ ತಪಗೈವೇನ ಪರಮೇಶ ನೊಡನಾಡಿ ವರಬೇರೆ ವರಬೇರೆ. ನವಮೋಹಿನಿ ತಪಗೈವೇನ ಪರಮೇಶ ನೊಡನಾಡಿ ವರಬೇರೆ ವರಬೇರೆ. ಬರಿದೇಕೆ ನರ್ತನವ ನೀಗೈಯುವೆ ನವಮೋಹಿನಿ. ಬರಿದೇಕೆ ನರ್ತನವ ನೀಗೈಯುವೆ. ಸರಸಾಸಲ್ಲ ಪದಳ ನೀ ನಿಲ್ಲಿಸೆ ನವಮೋಹಿನಿ ಸಬಗೈವನ ಪರಮೇಶ ನೊಡನ ಹೊರಬೇಡ್ರೆ ಹೊರಬೇಡ್ರೆ. ಕೆಲವು ನವಮೋಹಿನಿ, ಸುಂದರಾಂಗ, ನಾನು ಪರಮೇಶ್ವರನ್ನು ಕುರಿತು ತಪಸ್ಸನ್ನು ಆಚರಿಸುವ ಸಮಯದಲ್ಲಿ ನನ್ನ ತಪಸ್ಸನ್ನು ಭಂಗಪಡಿಸಿದ್ದೇಕೆ? ಮೊದಲು ಇಲ್ಲಿಂದ ತೊಡಗು, ಇಲ್ಲದಿದ್ದರೆ ಮೋಹನ ಬಿಡು ಮೌನವ. ಸುಂದರಾಂಗ, ಕೆಲವು ನವಮೋಹಿನಿ ಸಚರಾಚರ ಪ್ರಾಣಿಗಳಲ್ಲವ ಏಕಾಂತದಲ್ಲಿ ಮೋಹಾಂಧಕಾರ ತುಂಬಿ ತುಳುಕಾಡ್ತಿರುವಾಗ ಈ ಕಾಡಿನಲ್ಲಿ ತಪಸ್ಸನ್ನು ಆಚರಿಸುವುದು ಯೋಗ್ಯವಲ್ಲ. ಇದು ಯತಿಗಳಿಗೆ ಯೋಗ್ಯವಾದ ಸ್ಥಳ, ನಿಮ್ಮಂತ ಶೂರರಿಗಲ್ಲ. ಬಾ ಸುಂದರ, ನನ್ನನ್ನು ಸುಖವಾಗಿ ಮಾಡು. ಕೆಲವು ನವಮೋಹಿನಿ, ಆ ವಿಚಾರ ಎಂದಿಗೂ ಸಾಧ್ಯವಿಲ್ಲ. ಮೊದಲು ಇಲ್ಲಿಂದ ತೊಲಗು, ಇಲ್ಲದಿದ್ದರೆ ಈ ನನ್ನ ಗದೆಯಿಂದ ನಿನ್ನನ್ನು ನುಚ್ಚು ನೂರು ಮಾಡಿಬಿಡುತ್ತೇನೆ. ಅದನ್ನ ಮೋಹನ ಕುಣಿಸುತ್ತೆ ಎನ್ನ ಮನ ತಣಿಸುತ್ತೆ. ಭಾವನಾದ ಚಂದಿರನಂದೇ ಆಮದು ಭಾವನಾದ ಚಂದಿರನಂದೇ ಬಾಬುದದಿ ಸಂಮೋಹದಿ ಬಾಬುದದಿ ಸಂಮೋಹದಿ ಆನಂದ
ಮೊದಲು ಇಲ್ಲಿಂದ ತೊಲಗು. ಇಲ್ಲದಿದ್ದರೆ ಈ ನನ್ನ ಗದೆಯಿಂದ ನಿನ್ನನ್ನು ನುಜ್ಜನೂರು ಮಾಡಿಬಿಡ್ತೇನೆ. ಎಲ್ಲಿಯೇನೋ ಎಲ್ಲಿಯೇನೋ ಅಬ್ಬಬ್ಬ, ಆ ಮೋಹಿನಿ ಮಾಯವಾದಳಲ್ಲ, ಇದು ಆ ದೇವತೆಗಳ ಮೋಸವಿರಬೇಕು. ಇಂಥ ಕಪಟಿಗಳಿಗೆ ಅಂಜುವೇನೆ, ಅಳುಕುವೇನೆ. ನಾನೀಗಲೇ ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಓಂ ನಮಃ ಶಿವಾಯ. ನಮಃ ಶಿವಾಯ. ಮೆಚ್ಚಿದನು ನಿನ್ನ ಭಕ್ತಿಗೆ ಬೇಡಿದ ಭಗವ ಕೊಡುವೆ. ತೆರೆದು ಪರೀಕ್ಷಿಸೋ, ತೆರೆದು ಪರೀಕ್ಷಿಸೋ ಪ್ರಸನ್ನನಾಗಿರು ಭಕ್ತ ಶಿರೋಮಣಿಯೇ. ದಾನವೇಂದ್ರ, ಓಂ ನಮಃ ನೋಡು, ಶಿವಾಯ. ಪ್ರಸನ್ನನಾಗಿರುವೆ. ಪರಮೇಶ್ವರ, ದಾನವೇಂದ್ರ, ಗಂಗಾಧರ, ಗಜಗರ್ಭಂಬರ, ದಾನವೇಂದ್ರ, ಮೃತ್ಯುಂಜಯ, ದಾನವೇಂದ್ರ, ಇದೋ ನಿನಗೆ ಅನಂತ ನಮಸ್ಕಾರ. ಮಂಗಳವಾಲಿ ದಾನವೇಂದ್ರ. ಪರಮೇಶ್ವರ, ದಾನವೇಂದ್ರ, ನಾನು ಬೇಡಿದ ಹೊರಗಳನ್ನು ಖಂಡಿತ ಕೊಡುವೆಯಾ? ಖಂಡಿತ ಕೊಡುವೆನು ದಾನವೇಂದ್ರ. ದೇವ ಪಾಲಿಸೈ, ದೇವ ಪಾಲಿಸೈ, ಪಾವಜನಿ ಪಶಿವ ಶಂಕರ ಪರಶಿವ ದೇವ ಪಾಲಿಸೈ. ಜಡೆಯೊಳ್ ಗಂಗೆ ತೊಡೆಯೊಳ್ ಗೌರಿ, ಜಡೆಯೊಳ್ ಗಂಗೆ ತೊಡೆಯೊಳ್ ಗೌರಿ, ಧರಿಸಿದ ಹರ ಗಂಗಾಧರ ಹರಗಳ ನೀಂದಯ ಪಾಲಿಸ ದೇವ ಪಾಲಿಸೈ. ಪಾವಜನಿ ಪಶಿವ ಶಂಕರ ಪರಶಿವ ದೇವ ಪಾಲಿಸೈ. ಪರಮೇಶ್ವರ, ದಾನವೇಂದ್ರ, ನಾನು ಬೇಡದವರನ್ನು ಖಂಡಿತ ಕೊಡುವೆ. ಖಂಡಿತ ಕೊಡುವೆನು ದಾನವೇಂದ್ರ. ಪರಮೇಶ್ವರ, ಹಸ್ತದಿಂದ ಆಗಲಿ ಶಸ್ತ್ರದಿಂದ ಆಗಲಿ ನೀನು ನಿರ್ಮಿಸಿರುವ ಕ್ರಿಮಿ ಕೀಟ ಮೃಗ ಪಕ್ಷಿಗಳಿಂದ ಆಗಲಿ, ಇದು ಅಲ್ಲದೆ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ಇಂದ್ರಾದಿ ದೇವತೆಗಳಿಂದಲೂ ಎಳೆಗೆ ಮರಣವಿಲ್ಲದಂತೆ ವರವನ್ನು ದಯಪಾಲಿಸು ದೇವ. ಕೊಡುವೆನು ವರವನ್ನು ನಾ ಮೈಸನೆ, ಕೊಡುವೆನು ವರವನ್ನು ನಾ. ಕೂಡಿ ನಲಿದಾಡಿ ಮುದ್ದಾಡಿ ರಾಜ್ಯದ ಪರ್ಯ, ಕೊಡುವೆನು ವರವನ್ನು ನಾ ಮೈಸನೆ, ಕೊಡುವೆನು ವರವನ್ನು ನಾ. ಪರಿ ಪರಿ ನೀರುತ್ತ ರಾಕ್ಷಸ ವಂಶವ, ಪರಿ ಪರಿ ನೀರುತ್ತ ರಾಕ್ಷಸ ವಂಶವ, ಪರಿ ಪರಿ ನೀರುತ್ತ ರಾಕ್ಷಸ ವಂಶವ, ವಂಶವಗೈವೆ ಶರಣನು ಕೊಡುವೆನು ವರವನ್ನು ನಾ ಮೈಸನೆ, ಕೊಡುವೆನು ವರವನ್ನು ನಾ. ದಾನವೇಂದ್ರ, ಪರಮೇಶ್ವರ, ದಾನವೇಂದ್ರ, ನೀನು ಕೇಳಿದ ವರವನ್ನೇ ಕೊಟ್ಟಿರುವೆನು. ಪರಮೇಶ್ವರ, ಇದೋ ನಿನಗೆ ಅನಂತ ನಮಸ್ಕಾರ. ನಿನಗೆ ಮಂಗಳವಾಗಿ ಒಯ್ಯುವ. ಅಯ್ಯೋ, ಇಂದ್ರ! ಯಾಯ್! ಇನ್ನ ಮುಂದೆ ನೋಡು ಈ ಮಹೇಶನ ಪ್ರತಾಪವನ್ನು. ಬಾಲ ಸಮಾನವನು, ಬಾಲ ಸಮಾನವನು, ಜಗದೊಳಗೆ ಬಾಲ ಸಮಾನವನು.
ನಭೋ ಮಂಡಲದ ರಂಭಾಕರನ ಸುತ ಮಂಡಲದ ರಂಭಾಕರನ ಪರಿ ಪರಿಯಿಂದ ರಾಜ್ಯವನಾಳು ಬಲ ಸಮನಾವನು ಧರೆಯೊಳಗೆ ಬಲ ಸಮನಾವನು ಸಮನಾವನು ಸಮನಾವನು. ಬ್ರಹ್ಮಾಂಡವು ನಡುವುದೀಗಲೇ ಬ್ರಹ್ಮಾಂಡವು ನಡುವುದೀಗಲೇ ಸುರಲೋಕವು ನಡುವುದೀಗಲೇ ಬ್ರಹ್ಮಾಂಡವು ನಡುವುದೀಗಲೇ ಈಗಲೇ ಈಗಲೇ ಹಗಲಿರುಳಿ ಪರಿಹರುತ್ತಲಿರುವ ಹಗಲಿರುಳಿ ಪರಿಹರುತ್ತಲಿರುವ ವೈರಿ ದೇವದ ಕೈಸರ ಹಿಡಿದು ವೈರಿ ದೇವತೆಗಳ ಕೈಸರ ಹಿಡಿದು ಛಲವಂ ಹಿಡಿದು ಬಲಿಯಂ ಕೊಡುವೆ ಛಲವಂ ಹಿಡಿದು ಬಲಿಯಂ ಕೊಡುವೆ ಸಂತೋಷದಿಂದಲಿ ನಾವೆರವೆ ಹೊಗೆಗಳೇ ನಾವಿಂದು ಪರಿಗಣಿಸುವ ಕಾಡ ನಮ್ಮ ಹೊಗೆಗಳೇ ನಾವಿಂದು ಮಾವರ್ಜಕ್ಷುರ ದುರಧೀರನಾದ ರುದಗ್ರ ಸುರ ಮಾವರ್ಜಕ್ಷುರ ಪರಮೇಶ್ವರನನ್ನು ಮೆಚ್ಚಿಸಿ ವರವನ್ನು ಪಡೆದುಕೊಂಡು ಬಂದಿದ್ದಾಯಿತು. ನಡೆಯಿರಿ ಅಮರ ಲೋಕದ ಮೇಲೆ ಮುತ್ತಿಗೆಯನ್ನು ಹಾಕೋಣ. ಮಾವರ್ಜಕ್ಷುರ ಅಮರ ಲೋಕದ ಮೇಲೆ ಮುತ್ತಿಗೆಯನ್ನು ಹಾಕಬೇಕಾದರೆ 10,000 ಕರಡಿಗಳು, 20,000 ಸಿಂಹ ಶಾರ್ದೂಲಗಳು, 40,000 ಪಿಚಾಚಿಗಳು, 60,000 ನಮ್ಮದ ರಾಜ್ಯದ ವೀರರನ್ನು ಓಡಿಸಿರಿ. ನಡೆಯಿರಿ ಅಮರ ಲೋಕದ ಮೇಲೆ ಮುತ್ತಿಗೆಯನ್ನು ಹರೋ ದೊರದೀನ ಅಮರ ಈ ದೇವೇಂದ್ರನಿಗೆ ಸಮನರಾರಿಹರ ಹರಯಣನ್ನಯ ಪರಾಕ್ರಮದಿ ಬೆರವ ಹಸಿರರನ್ನು ಕಾಣೆ ಹರಯಣನ್ನಯ ಪರಾಕ್ರಮದಿ ಬೆರವ ಹಸಿರರನ್ನು ಕಾಣೆ ಭರತಿಯನ್ನಯ ವಜ್ರಾಯುಧದ ಭರತಿಯನ್ನಯ ವಜ್ರಾಯುಧದೊಳು ದುರನ ಶಿಕ್ಷಿಸಿ ಜಯವ ಪಡೆವೆ ಧರೆಯುಳಾರಿಹರ ದೊರಧೀರ ಅಮರ ಈ ದೇವೇಂದ್ರನಿಗೆ ಸಮನರಾರಿಹರ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಮಹಾತ್ಮರು ತಿಳಿಸಿದಂತೆ ಆ ರಂಭ ಕರಂಬಾಸುರನ್ನು ನಿಗ್ರಹಿಸಿದ್ದಾಯ್ತು. ನಮಗಿನ್ನಾರ ಭಯವೂ ಇಲ್ಲ. ನೆಮ್ಮದಿಯಿಂದ ರಾಜ್ಯಭಾರ ಮಾಡೋಣ. ಶಂಭೋ ಪಾಲಾಕ್ಷ, ಶಂಭೋ ಪಾಲಾಕ್ಷ. ದೇವಕ ಸಮಾಚಾರವೇನೋ? ಯಪ್ಪ ಅವ್ರೇನ್ ಗೊತ್ತಾ, ಕಾಡಂದಿ ಪಾಡಂದಿ ಕಿತ್ಕೊಂಡು ಇಡ್ತಾಪ ಮೀಸೆ ನಮ್ಮ ಮೇಲೆ ಏಡಿ ಬಿಲ್ಗೆ ಇರಿಡೇಕ್ ಬಂದ್ರೆ ಹೇಳಿ ಬಿಡ, ಏಡಿ ಬಿಲವಲ್ಲ ಇರಿಡೇಕ್ ಬಂದ್ರೆ ಇಲ್ಲಿಯ ಏನ್ ಮಾಡ್ದ ಈಗ ಸೇವಕ ಓಯ್ ಸರಿಯಾಗಿ ತಿಳಿಸೋ. ಅಲ್ಲ ಕಣಪ್ಪ, ಅವ್ರು ಯಾರ ವಿದ್ಯುತ್ ನಿಮ್ ಮೇಲೆ ವಿದ್ಯುತ್ ಬಂದರೆ ಏನು
ಆ ದಾನವರು ನಮ್ಮ ಮೇಲೆ ಸಮರಕ್ಕೆ ಬರುತ್ತಿರುವರೆ. ಓಹೋ ನೀನು ತುಂಬಿಡ್ತಾರ ದೊಡ್ಡ ಬರ್ತಾರೆ ನಿನ್ನ ದೊಡ್ಡ ಬರ್ತಾರೆ ದೊಡ್ಡ ಬರ್ತಿಂದ ನಿಲ್ಲಲು ದಾನವ ಹೊರಗನಿ ನಿಲ್ಲಲು ದಾನವ ದಾನವ ಹದಮರಕ್ಕ ಜನಬದವ ಹದಮರಕ್ಕ ಜನಬದವ ದೂರದಿಂದ ಗುಣ ಗುರುವ ಮಾಡಿ ಧರ್ಮದಾನದಿಂದ ಭೂಮಿಗೆ ತೊಳೆಯುವ ದುರಗನಿ ನಿಲ್ಲಲು ದಾನವ ಅಮರ ನಿನ್ನ ಕುಲ ದೂರವ ಮಾಡಿ ಅಮರ ರಣದಿ ನಾ ಗೆಲ್ಲುವೆ ಗೆಲ್ಲುವೆ ಅಮರನೇ ದುರಕ್ಕೆ ನಿನ್ನ ಬಲ ಛಲವನ್ನು ರಣದಿ ನಾ ಗೆಲ್ಲುವೆ ಅಮರನೇ ರಣಕ್ಕೆ ನಿಂತು ಸಮರ ಮಾಡಲು ಏಡಿ ನಿನ್ನ ಕುಲಗಳನ್ನು ಅಮರ ನಿನ್ನ ಕುಲ ದೂರವ ರಣದಿ ನಾ ಗೆಲ್ಲುವೆ ಅಮರನೇ ಗೆಳೆಯೋ ಇಲ್ಲ ಅಮರ ಲೋಕದಲ್ಲಿ ರಂಭಾದಿ ಅಪ್ತ ಸ್ತ್ರೀಯರನ್ನು ಒಳಗೂಡಿಕೊಂಡು ಮದ ವೈಭವದಿಂದ ಮೆರೆಯುತ್ತಿರುವ ಮದಾಂಧ ನಿನ್ನ ಮದಾಹಂಕಾರವನ್ನು ಮಾರ್ಜಿಸಿ ಬಿಡುತ್ತೇನೆ. ಮದ ಸಮರಕ್ಕೆ ಕೆಲವೋ ದೇವೇಂದ್ರ ಇದು ಜಪಾನ್ ರಾಷ್ಟ್ರವಲ್ಲ ರಣಾಂಗಣದ ಶೌರ್ಯ. ಸಮರಕ್ಕೆ ಸಿದ್ಧನಾಗ ಎಲ್ಲೋ ಧರ್ಮ ಸಿದ್ಧನಂತ ಪರಾಕ್ರಮಿ ಆದರೆ ಈ ವಜ್ರಾಯುಧವನ್ನು ಬೇಯಿಸುವ ಧೈರ್ಯ ನಿನಗೆ ಸಿದ್ಧನಾಗ ಎಲ್ಲ ಸಮರಕ್ಕೆ ಮಹಾಧ್ಯಕ್ಷರ ಆ ದೇವರನ್ನು ಎದುರು ಓಡಿ ಹೋಗುತ್ತಿರುವನು ಆದನ್ನು ಕಾರಾಗೃಹದಲ್ಲಿ ಸೇರಿಸಿಬಿಡು. ರಾಮಾಧ್ಯಕ್ಷರ ಅದರ ಮಂತ್ರಿಯನ್ನು ವಿಚಾರಿಸಿ ಮಂತ್ರಿ ಹೇಳ್ತಕ್ಕ ನುಡಿಮೆ ಆ ಪುರಪಡುವೆ ಮಾತನಾಡು ಪದರ ಮಧುರಿಸಿದ ನೀತ ವಿರೋಧಿ ವಿಭಂಗ ಸಂಘ ಹುಡುಕು ತಂದಿಡವೇ ಅಮರಲೋಕದಲ್ಲಿ ನಾವೇ ಪ್ರತಿನಿಧಿಗಳೆಂದು ಮದ ಅಹಂಕಾರದಿಂದ ನಡೆಯುತ್ತಿರುವ ನಿನ್ನ ಮರಗರ್ವವನ್ನು ಒಂದೇ ದಾರಿ ಮುರಿದು ಬಿಡ್ತೇನೆ. ಇಲ್ಲ ಸಮರಕ್ಕೆ ಗೌರವ ಭೂಲೋಕದಲ್ಲಿ ಸತ್ತ ಎಣೆಗಳನ್ನು ಕಿತ್ತು ತಿಂದು ಸೇವಿಸಲಾರದೆ ಕನ್ನಡದ ಸಮರಕ್ಕೆ ಬಂದಿರುವ ಎಲ್ಲ ಸಮರಕ್ಕೆ ಇಂದ್ರನ ಮಂತ್ರಿಯು ನನ್ನೊಡನೆ ಸಮರವನ್ನು ಮಾಡಬಾರದೆ ಎದರಿ ಓಡಿ ಹೋಗುತ್ತಿರುವನು ಆದರೂ ನೀಡಿದ ಕಾರಾಗೃಹದಲ್ಲಿ ಮಂತ್ರಿ ಗೃಹಕ್ಕೆ ಸೈನಾದಿ ರುದಾಗ್ರವೀರ ಆತನ ಸೈನಾದಿಯನ್ನು ವಿಚಾರಿಸಿದ ಆಗಬಹುದು ಸೈನಾದಿ ಎಲ್ಲೋ ಸಮರಕ್ಕೆ ಹೋಗುವನೀಗ
ನನ್ನ ಪಾಪಿಯೇ ಅಮರಲೋಕಕ್ಕೆ ಒಡೆಯರೆಂದು ಗೌರವದಿಂದ ಬೇರೆತ್ತಿರುವಿರ. ನಿಮ್ಮ ಮದವನ್ನು ಗರಿವ ಮುರಿಯದೆ ಯಾತ್ರೆಗೂ ಬಿಡುವುದಿಲ್ಲ. ಇದು ಬೇರೆ ಸಮರಿಗನಿಲ್ಲ. ಸೋಲಿಸಿದೆಂದು ಹಾಂಕರ ಪಡಬೇಡ. ಎಲ್ಲೋ ಸಮರಕ್ಕೆ ಇಂದ್ರನ ಸೈನಾದಿಯು ಸುಮ್ಮನೆ ಆಚೆ ಕಡೆ ಸಮರವನ್ನು ಮಾಡಿ ಜಯಿಸಲಾರದೆ ಯಾದಾರಿ ಬ್ಯಾದಾರಿ ಬ್ಯಾಂಡಾಗಿ ಓಡಿ ಹೋಗುತ್ತಿರುವ ಪ್ರಭುಗಳೇ, ಮುಂದೆ ಹೇಳಪ್ಪಣೆ. ಹೃದಯ ವೀರ ಪ್ರಭುಗಳೇ, ಆದನ್ನು ನಡೆದು ಕಾರಾಗೃಹದಲ್ಲಿ ಸೇರಿಸಿಬಿಡು. ಎಲ್ಲ ಸೈನಾದಿ ಎಲ್ಲಿ ಓಡಿ ಹೋಗುತ್ತಿರುವ ನಡೆಯ ಕಾರಾಗೃಹಕ್ಕೆ. ಎಲೆ ರಾಕ್ಷಸ ವೀರರೇ, ಆ ದೇವೇಂದ್ರನ ಸಚಿವು ರಂಭಾದ್ಯಾಪ್ತ ಶ್ರೀಯರನ್ನು ಒಡಗೂಡಿಕೊಂಡು ಓಡಿ ಹೋಗುತ್ತೇವೆ. ನೈರ್ಯ ಆಕೆಯನ್ನು ತೆರೆದು ಮಾತನಾಡಿಸ ಮಾಡಿದ ಸರ್ವತಾಂಗಿಯರೆಲ್ಲರೂ ಪುರನ ಬೀದಿಲಿ ಹಗನದಿಂದ ಹೊಗಮನಾಗಿಯರೆಲ್ಲರೂ ದಾನವೇಂದ್ರನ ದಾನ ಮಾಡಿ ಸರ್ವತಾಂಗಿಯರೆಲ್ಲರೂ ಮುಟ್ಟಬೇಡವ ದುಷ್ಟ ತೋಳರ ಕೆಟ್ಟ ಮಾತಿದು ಬೇಡವು, ಕೆಟ್ಟ ಮಾತಿದು ಬೇಡವು. ಪರರ ಶ್ರೇಯರ ಶಾಪವೆಂದರೆ ಅಗ್ನಿಯಂತೆ ಕೊಡುವುದು. ಪರರ ಶ್ರೇಯರ ಶಾಪವೆಂದರೆ ಅಗ್ನಿಯಂತೆ ಕೊಡುವುದು. ಮುಟ್ಟಬೇಡವ ದುಷ್ಟ ತೋಳರ ಕೆಟ್ಟ ಮಾತಿದು ಬೇಡವು, ಕೆಟ್ಟ ಮಾತಿದು ಬೇಡವು. ದಾನವಾದಿಪದಿನ ಮಣಿಯರ ಕಾಲಾಯಮನಂತಿರುವುದು. ಮುಟ್ಟಬೇಡವ ದುಷ್ಟ ತೋಳರ ಕೆಟ್ಟ ಮಾತಿದು ಬೇಡವು, ಕೆಟ್ಟ ಮಾತಿದು ಬೇಡವು. ಈ ಧೀಯರ ಮಾತುಗಳು ಬಹಳ ಪ್ರಬಲವಾದವು. ಇವರನ್ನು ಕಾರಾಗೃಹದಲ್ಲಿ ಸೇರಿಸಿಬಿಡು. ಆಗುವುದು ಎಲ್ಲೆಲ್ಲವೋ ಸ್ತ್ರೀಯರೇ, ಕಾರಾಗೃಹಕ್ಕೆ. ಈ ದಿವಸ ವೀರಾದಿ ವೀರ ರಣರಂಗ ಧೀರ ವೀರಾದಿ ವೀರ ರಂಬೇಶನ ಕುಮಾರ ರಾಜ್ಯದ ಕುಲ ಚಕ್ರವರ್ತಿ ಈ ವೀರ ಮೈಸನು ಇಂದ್ರನ ಸಿಂಹಾಸನವನ್ನೇರಿ ದರ್ಬಾರ ಮಾಡುತ್ತಿರುವರೆಂದು ಪಟ್ಟಣದಲ್ಲ ಡಂಗೂರ ಮೂಲಕ ತಿಳಿಸಿಬಿಡು. ಡೊಂಗೂರ ಮಾಲಕ ನೀವು ಸೋತ್ ಮಂತಕ್ ಹೋಯ್ದ್ರ ಅವ್ರಿಗೆ ಹೇಳಕತ್ ನಾವು ಮಾಲಕ ಈ ದಿವಸ ವೀರಾದಿ ವೀರ ಈಗ ಅಲ್ಲಿ ಕೊಡ್ಸಂತ ಮಾಡಿದವನಿಗೆ ರಣರಂಗ ಧೀರ ಅಂಬೇಶನ ಕುಮಾರ ಮಹಿಷಾಸುರನ ಒಂದನೇ ಮಂತ್ರಿ ಆದ ಚಕ್ಷುರ ವೀರನು ಇಂದ್ರನ ಉಪಸಿಂಹಾಸನವನ್ನೇರಿ ದರ್ಬಾರ ಮಾಡುತ್ತಿದ್ದಾನೆಂದು ಪಟ್ಟಣದಲ್ಲೆಲ್ಲ ಡಂಗೂರದ ಮೂಲಕ ತಿಳಿಯಿತು. ಏಳೋರ ಬಾಲಕ ವೀರಾದಿ ವೀರ ರಣರಂಗ ಧೀರ ದೇಶನ ಕುಮಾರ ವೀರ ಮಹಿಷಾಸುರನ ಎರಡನೆಯ ಮಂತ್ರಿಯಾದ ವೃದಾಗ್ರ ವೀರನು ಇಂದ್ರನ ಉಪಸಿಂಹಾಸನವನ್ನೇರಿ ದರ್ಬಾರವನ್ನು ನಡೆಸುತ್ತಿರುವನೆಂದು ಪಟ್ಟಣದಲ್ಲ ಜಾಗೃತಿಯಾಗಿ ತಿಳಿಸಿಬಿಡ. ಯಪ್ಪ ಏ ದೌರ ಬಾಲಕ ಜಾಗೃತಿಯಾಗಿ ನೀವು ಎಪ್ಪ ಹೇಳ್ತೀನಿ. ಮಾವಂಚಕ್ಷುರ ಇಂದ್ರನ ಸಿಂಹಾಸನವೇರಿದ ಕಾರಣ ನರ್ತಕಿಯರನ್ನು ಆಸ್ತನಿಗೆ ಆಗುವುದು ಯಾರಲ್ಲಿ
ನರ್ತಕ್ಕೆ ನಾಸ್ಥಾನಕ್ಕೆ ಘನಶ್ಯಾಮ ಸುಂದರ ದ್ವಾರಪಾಲಕನಿಗೆ ತಕ್ಕ ಮರ್ಯಾದೆಯನ್ನು ಕೊಟ್ಟುಕೊಳ್ಳಿ. ದ್ವಾರಪಾಲಕ ತೆಗೆದುಕೊಳ್ಳ ಬಹುಮಾನವನ್ನು. ರಜತಾಗಿರಿ ಸಂಭವಿ ಮನೋಹರೇ ಕೃಪಾಕರೇ ಪರಾಕರೇ ರಜತಾಗಿರಿ ಮಧುರ ಪರಮುನಿಸಿ ಕಡಮದಲ್ಲಿ ಶಿವ ಸಾಂಬ ಶಿವ ರಾಜತಾಗಿರಿ ಸಾಂಬ ಶಿವ ಗಮ ಗಮ ಪಾದನಿ ಸಾಲಿ ಗಮ ಗಮ ಮಗಮ. ಓಹೋ, ಆ ದುರಾತ್ಮಕರಾದ ರಾಕ್ಷಸರೆಲ್ಲರೂ ಸೇರಿ ಈ ದೇವತೆಗಳನ್ನು ಕಾರಾಗೃಹಕ್ಕೆ ಸೇರಿಸಿದ್ದಾರೆ. ಕಾರಾಗೃಹದ ಬಾಗಿಲನ್ನು ತೆಗೆದು ಇವರ ಕಷ್ಟವನ್ನು ತಪ್ಪಿಸುತ್ತೇನೆ. ಪರಿ ದುಃಖದೆ ಬಳಲಿತು ಜೀವ ಪರಿಹಾರವ ಕಾಣೆನು ದೇವ ಪರಿ ದುಃಖದೆ ಬಳಲಿತು ಜೀವ ದಾರಿ ಕಾಣದೆ ನಿರಾಶರಾದೆವು ದಾರಿ ಕಾಣದೆ ನಿರಾಶರಾದೆವು ಪರಿಪರಿ ವಿಧದಲ್ಲಿ ಮನಸ್ಸು ದುಃಖದೆ ಬಳಲಿತು ಜೀವ ಪರಿಹಾರವ ಕಾಣಲು ದೇವ ಪರಿ ದುಃಖದೆ ಬಳಲಿತು ದೇವ. ಪರಮಾತ್ಮ ಭಕ್ತವತ್ಸಲ ಬಹುಲೋಕ ವೈದ್ಯ ನಮ್ಮನ್ನು ಕಾಪಾಡು ಕಾಪಾಡು. ಹಿಮಗಿರಿ ತನಗೆ ಹೇ ಮಲತೆ ಅಮ್ಮ ಈಶ್ವರಿ ದೀರನಿಗೆ ರಾಮವ ಹಿಮಗಿರಿ ತನಗೆ ಹೇ ಮಲತೆ ಅಮ್ಮ ಈಶ್ವರಿ ದೀರನಿಗೆ ರಾಮವ ಹಿಮಗಿರಿ ತನಗೆ ಹೇ ಮಲತೆ ರಾಮವಾಣಿ
ಮಾರ್ಗವಾಗಿ ದುಃಖಿಸುತ್ತಾ ಬರುತ್ತಿರುವುದು. ಇರಲಿ, ನಾನು ವಿಚಾರಿಸಿ ನೋಡುತ್ತೇನೆ. ಇಲ್ಲ ಈ ಇಂದ್ರ ದೇವತೆಗಳೇ, ಇಲ್ಲ ಈ ಇಂದ್ರ ದೇವತೆಗಳೇ, ನಿಮಗೆ ಮಂಗಳವಾಗಲಿ. ಇಲ್ಲ ಈ ಇಂದ್ರಾದಿ ದೇವತೆಗಳೇ, ಮಹಾತ್ಮರೇ, ನೀವು ಇಷ್ಟು ದಿನ ದುಃಖದಿಂದ ಬರುತ್ತಲ್ಲೋ ಕಾರಣವೇನು? ಮಹಾತ್ಮರೇ, ಆ ಮಹಿಷಾಸುರನೆಂಬ ದಾನವನು ಅನೇಕ ರಾಕ್ಷಸರನ್ನು ಒಳಗೂಡಿಕೊಂಡು ಬಂದು ನಮ್ಮ ಅಮರಾವತಿಯನ್ನು ಸೂರೆ ಮಾಡಿ ನಮ್ಮ ದೇವತೆಗಳನ್ನೆಲ್ಲ ಅಲ್ಲಿಂದ ಹೊರ ಹಾಕಿದ್ದಾನೆ. ಆದುದರಿಂದ ಇದಕ್ಕೆ ಮಾರ್ಗವನ್ನು ತೋರಿಸಬೇಕೆಂದು ತಮ್ಮನ್ನು ಕೇಳಿಕೊಳ್ಳುವನು ಮಹಾತ್ಮರೇ. ಇಂದ್ರಾ ದೇವತೆಗಳೇ, ಮಹಾತ್ಮರೇ, ನಾವೆಲ್ಲರೂ ಆ ಪರಮೇಶ್ವರನ ಬಳಿಗೆ ಹೋಗಿ ಈ ವಿಚಾರವನ್ನು ತಿಳಿಸೋಣ, ನಡೆಯಿರಿ. ಆಗಬಹುದು. ನಾರಾಯಣ ನಾರಾಯಣ. ಹಾಗೆ ಕಮಲ ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನ ಪಾವನ ಚರಣ, ಪಾಲಿಸು ಪಾಲಿಸು ಪಾರ್ವತಿ ರಮಣ. ಜನೆ ಚಿದಂಬರ ರೂಪನೆ, ಚಿದಂಬರ ರೂಪನೆ, ಬೆಂಬಿಡದೆ ಕೊರೆ ಅಂಬುಜ ನಯನನೆ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನ ಪಾವನ ಚರಣ, ಪಾಲಿಸು ಪಾಲಿಸು ಪಾರ್ವತಿ ರಮಣ. ಪರಮೇಶ್ವರ ಪಾದಕ್ಕೆ ನಮಸ್ಕಾರಗಳು. ಇಂದ್ರಾದಿ ದೇವತೆಗಳೇ, ನಿಮಗೆ ಮಂಗಳವಾಗಲಿ. ಪರಮೇಶ್ವರ ನಮಸ್ಕರಿಸಿರುವನು. ಕುಮಾರ, ನಿನಗೂ ಮಂಗಳವಾಗಲಿ. ಇಂದ್ರಾದಿ ದೇವತೆಗಳೇ, ಪರಮೇಶ್ವರ ಇಂದ್ರಾದಿ ದೇವತೆಗಳೇ, ಪರಮೇಶ್ವರ ಬರಲು ಕಾರಣವೇನು? ಪರಮೇಶ್ವರ, ಮಹಿಷಾಸುರನೆಂಬ ದಾನವನು ಅನೇಕ ರಾಕ್ಷಸರನ್ನು ಒಳಗೂಡಿಕೊಂಡು ಬಂದು ನಮ್ಮ ಅಮರಾವತಿಯನ್ನು ಸೂರೆಗೊಂಡು ನಮ್ಮನ್ನು ಅಲ್ಲಿಂದ ಹೊರ ಹಾಕಿದ್ದಾನೆ. ಆದುದರಿಂದ ಇದಕ್ಕೆ ಮಾರ್ಗವನ್ನು ತೋರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವನು ಪರಮೇಶ್ವರ. ಇಂದ್ರಾದಿ ದೇವತೆಗಳೇ, ಪರಮೇಶ್ವರ, ಈ ವಿಚಾರವನ್ನು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವನಲ್ಲಿ ತಿಳಿಸೋಣ, ನಡೆಯಿರಿ. ಆಗಬಹುದು ಪರಮೇಶ್ವರ. ಕಮಲದೊಳನಯನ ಜಗದೇಕನಾಯಕ ಬ್ರಹ್ಮದೇವನೇ, ಕಮಲದೊಳನಯನ ದೇವದೊಳನಯನ, ದೇವತೆಗಳ ಅಧಿಕಾರವಾಯಿತು ಗುರುಳ ದಾನವರಿಂದಲೇ, ಮನದಿ ಯೋಚಿಸಿ ನೋಡು ಕಮಲನೆ, ಮನದಿ ಯೋಚಿಸಿ ನೋಡು ಕಮಲನೆ, ಏನು ಮಾಯವನ್ನು ಚೆಲುವೆ ಕಮಲದೊಳು ನಯನ, ಜಗದೇಕ ನಾಯಕ ಬ್ರಹ್ಮದೇವನೇ, ಕಮಲದೊಳು ನಯನ, ಕಮಲದೊಳು ನಯನ, ಕಮಲದೊಳು ನಯನ. ಬ್ರಹ್ಮದೇವರ ಪಾದಕ್ಕೆ ನಮಸ್ಕಾರ. ಇಂದ್ರಾದಿ ದೇವತೆಗಳೇ, ನೀವೆಲ್ಲಷ್ಟು ಜಾಗದಿಂದ ಬರಲು ಕಾರಣವೇನು? ಪರಮಾತ್ಮ ನಮಸ್ಕರಿಸಿರುವನು. ತಂದೆ ಬ್ರಹ್ಮದೇವರೇ ನಮಸ್ಕರಿಸಿರುವನು. ಕುಮಾರ, ನಿಮಗೆ ಮಂಗಳವಾಗಲಿ. ಇಂದ್ರಾದಿ ದೇವತೆಗಳೇ, ನೀವೆಲ್ಲಷ್ಟು ಜಾಗೃತದಿಂದ ಬರಲು ಕಾರಣವೇನು? ಬ್ರಹ್ಮದೇವ, ಆ ಮಹಿಷಾಸುರನೆಂಬ ದಾನವನು ನಮ್ಮ ಅಮರಾವತಿಯ ಮೇಲೆ ದಾಳಿಯನ್ನು ಮಾಡಿ ನಮ್ಮ ದೇವತೆಗಳನ್ನೆಲ್ಲ ಅಲ್ಲಿಂದ ಹೊರ ಹಾಕಿದ್ದಾರೆ. ಅಲ್ಲದೆ ನಮ್ಮ ಅಷ್ಟೈಶ್ವರ್ಯವನ್ನೆಲ್ಲ ಸೂರೆಗೊಂಡಿದ್ದಾನೆ. ಸಮರದಲ್ಲಿ ಅವನನ್ನು ನಾವು ಜಯಿಸಲಾರೆವು. ಇದಕ್ಕೆ ಮಾರ್ಗವನ್ನು ತೋರಿಸಬೇಕೆಂದು ತಮ್ಮನ್ನು ಕೇಳಿಕೊಳ್ಳುವನು ಬ್ರಹ್ಮದೇವ. ಇಂದ್ರಾದಿ ದೇವತೆಗಳೇ, ನಾವೆಲ್ಲರೂ ವೈಕುಂಠಕ್ಕೆ ಹೋಗಿ ಆ ವಿಷ್ಣುವಿನ ವಿಚಾರವನ್ನು ತಿಳಿಸೋಣ, ನಡೆಯಿರಿ, ಹೋಗುವ. ಓಹೋ, ಪರಮಾತ್ಮನು ನಿದ್ರಾಲೋಲನಾಗಿರು. ಎಲೈ ದೇವತೆಗಳೇ, ಪರಮಾತ್ಮನನ್ನು ಕುರಿತು ಎಲ್ಲರೂ ಪ್ರಾರ್ಥಿಸೋಣ. ಶ್ರೀಲೋಲ ಶ್ರೀಲೋಲ ಶ್ರೀಲೋಲ, ಶೇಷನ ಮೇಲೆ ಮಲಗಿರುವ ನಮ್ಮ, ಶೇಷನ ಮೇಲೆ ಮಲಗಿರುವ ನಮ್ಮ ಸತಿಯ ಪತಿ ಪರದರ ವಿಠಲನ ಮಲಗಿರುವ ಶ್ರೀಲೋಲ
ಎಲೆ ಇಂದ್ರಾದಿ ದೇವತೆಗಳೇ ನಿಮಗೆ ಮಂಗಳವಾಗಲಿ. ಎಲೆ ಇಂದ್ರಾದಿ ದೇವತೆಗಳೇ, ನೀವೆಲ್ಲ ಇಷ್ಟು ದುಃಖದಿಂದ ಬರಲು ಕಾರಣವೇನು? ಪರಮಾತ್ಮ, ಆ ಮಹಿಷಾಸುರನೆಂಬ ದಾನವನು ಅನೇಕ ರಾಕ್ಷಸರನ್ನು ಒಡಗೂಡಿಕೊಂಡು ಬಂದು ನಮ್ಮ ಅಮರಾವತಿಯ ಮೇಲೆ ದಾಳಿಯನ್ನು ಮಾಡಿ ನಮ್ಮ ದೇವತೆಗಳನ್ನೆಲ್ಲ ಅಲ್ಲಿಂದ ಹೊರ ಹಾಕಿದ್ದಾನೆ. ಅಲ್ಲದೆ ನಾನಾ ತರದಲ್ಲಿ ನಮ್ಮನ್ನು ಹಿಂಸಿಸಿದ್ದಾನೆ. ಹೀಗಿರುವಾಗ ಪರಮಾತ್ಮ ಅವನನ್ನು ನಿಗ್ರಹಿಸಿ ನಮ್ಮನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುವನು. ಪರಮಾತ್ಮ, ಎಲೆ ಇಂದ್ರಾದಿ ದೇವತೆಗಳೇ, ಹೆದರಬೇಡಿ. ಹೆದರಬೇಡಿ ಪದುಮಲೋಚನನೇ, ಸಂದೇಹವಾದಿ ಹೆದರಬೇಡಿ ಪದುಮಲೋಚನನೇ. ದುರುಳ ರಾಕ್ಷಸರ ಅವಳಿಯಲಿಗಲ್, ದುರುಳ ರಾಕ್ಷಸರ ಅವಳಿಯಲಿಗಲ್, ಎದರುವೆ ನಿಂತ ಇರುವೆ ಕುತಂತ್ರ, ಹೆದರಬೇಡಿ ಪದುಮಲೋಚನನೇ, ಸಂದೇಹವಾದಿ ಹೆದರಬೇಡಿ ಪದುಮಲೋಚನನೇ. ದಾನವಾದಿಗಳು ದಾಳಿಯಾಗಿದ್ದಾರೋ, ದಾನವಾದಿಗಳು ದಾಳಿಯಾಗಿದ್ದಾರೋ, ಅಡಗಲಾರವು ದೇವ ಸಾಗರಾದಿ ಜಯನಾದೀರ ಸಾಗರ ಬಾರಿ ಸನ್ಮಾನ, ಸಾಗರಾದಿ ಜಯನೀರ ಸಾಗರ ಬಾರಿ ಸನ್ಮಾನ. ದಾನವರ ಸಗದು ಮೋದಗಳು ಧರಿಸಿ, ದಾನವರ ಸಗದು ಮೋದಗಳು ಧರಿಸಿ, ಮೋದದಿಂದ ಮಹಾದೇವಿಯ ಪೂಜೆಯ ಸಗರದಲ್ಲಿ ಸದನವನ್ನು ಕ್ಷೀರ ಸಾಗರ ಪಾಲಿಸ, ಕ್ಷೀರಾಂಬುದಿ ಶಯನನೆ ಕ್ಷೀರ ಸಾಗರ ಪಾಲಿಸ. ಎಲೆ ಇಂದ್ರಾದಿ ದೇವತೆಗಳೇ, ಪರಮಾತ್ಮ, ಆ ದುರುಳನಾದ ಮಹಿಷಾಸುರನೆಂಬ ದಾನವನಲ್ಲಿ ನಾನೇ ಅನೇಕ ಸಾರಿ ಯುದ್ಧವನ್ನು ಮಾಡಿ ಸೋತು ಕ್ಷೀರಸಾಗರದಲ್ಲಿ ವಾಸಿಸುತ್ತಿದ್ದೇನೆ. ಆದ್ದರಿಂದ ನಮ್ಮ ತಾಯಿಯಾದ ಜಗನ್ಮಾತೆಯನ್ನು ಪ್ರಾರ್ಥಿಸಿದರೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವರು. ಆದ್ದರಿಂದ ಸರ್ವರು ಜಗನ್ಮಾತೆಯನ್ನು ಪ್ರಾರ್ಥಿಸೋಣ. ಆಗಬಹುದು ಪರಮಾತ್ಮ. ಕಾರೆ ಕಾರೆ ವಿಷ್ಣು ರೂಪಿಣಿ ಜಗದಾರಿ ಕಾಯೈ ಜಗನ್ನಾಥೆ ಸಂತಾಪದೆ ಶ್ರೀ ಚಾಮುಂಡೇಶ್ವರಿ ಮಾತೆ ಪೂರ್ವವೆನುತೆ, ಮಾತೆ ಪೂರ್ವವೆನುತೆ ಭರತಾಂಬೆ ಕಾಯೈ ಭಾಗ್ಯವೆನುತ ದೇವಿ ಸಂತಾಪದೆ ಶ್ರೀ ಚಾಮುಂಡೇಶ್ವರಿ ಸಂತಾಪದೆ. नमस्ते जगन्नारिणि त्राहिणुके, अपारे महादुस्तरे अत्युत्तमोदिसि, विपत्सागरे मज्जतां देहभाजा, गतिर्देवी निस्तारहेतु, शेषशत्रु त्वमेका गतिर्देवी निस्तारबीजम्, नमस्ते जगत्तारिणि त्राहिणुके, त्वमेवाघमाता सत्यवादिनी ಜಗನ್ಮಾತೆ ಪಾದಕ್ಕೆ ಆ ದೇವತೆಗಳೇ, ತ್ರಿಮೂರ್ತಿಗಳೇ, ಸರ್ವರಿಗೂ ಮಂಗಳವಾಗಲಿ. ದೇವತೆಗಳೇ, ತ್ರಿಮೂರ್ತಿಗಳೇ, ನೀವೆಲ್ಲರೂ ಇಷ್ಟು ದುಃಖದಿಂದ ನನ್ನನ್ನು ಪ್ರಾರ್ಥಿಸಲು ಕಾರಣವೇನೋ ತಿಳಿಸಿರಿ. ತಿಳಿಸುವನು ತಾಯಿ. ಜನನಿಯ ಎಂಬ
ಎಂಬವಗಳ ಜನನಿಯೇ ಎಂಬವಗಳ ಪರಿಹರಿಸಿ ಕಾಪಾಡು ಮಾತೆ ದುರುಳಗ ಸುರರವು ಎಮ್ಮನವು ದುರುಳಗ ಸುರರವು ಎಮ್ಮನವು ಬಹುಮಾದೆ ಪಡಿಪರು ಧರಣಿ ಬಾರವರಿಗೂ ಮಾತೆ ಜಗದಂಬ ಹಾದಿಯಲ್ಲಿ ಜಗತ್ತನ್ನು ಸೃಷ್ಟಿಸಿದ ಸಮಯದಲ್ಲಿ ಆ ದುರುಳನಾದ ಮಧುಕೈಟವರ ವಂಶದಲ್ಲಿ ಅನೇಕ ಕೋಟಿ ರಾಕ್ಷಸರು ಜನಿಸಿ ಅವರ ವಂಶವು ಅಖಂಡವಾಗಿ ಬೆಳೆದಿರುವುದು ತಾಯಿ. ಅದು ಅಲ್ಲದೆ ಈ ಅಮರೇಂದ್ರನ ಅಮರಾವತಿಗೆ ನುಗ್ಗಿ ತುಂಬಾ ಅನರ್ಥವನ್ನುಂಟು ಮಾಡಿದ್ದಾರೆ ತಾಯಿ. ಆದ್ದರಿಂದ ದುಷ್ಟರನ್ನು ನಿಗ್ರಹಿಸಿ ಸೃಷ್ಟರನ್ನು ಪರಿಪಾಲಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ದಸ್ಯುಭಿಃ ದೇವತೆಗಳೇ ತ್ರಿಮೂರ್ತಿಗಳೇ ಇದರ ಬೇಡಿ ಧೈರ್ಯವಾಗಿರಿ. ಸಪ್ತ ಪಾತಾಳ ಲೋಕಂಗಳು ಅಡಗಿರಲೇ ಹಿಮಗಿರಿಯೋಳಡಗಿರಲೇ ದೇವತೆಗಳೇ ತ್ರಿಮೂರ್ತಿಗಳೇ ಕೊಣಿರಾಜನ ಪಣಯೋಳ್ ಅಡಗಿರಲೇ ಕೊಣಿರಾಜನ ಪಣಯೋಳ್ ಅಡಗಿರಲೇ ಹಿಡದೆ ಕೊಲ್ಲುವೆನು ಆ ಧೂಳ ರಾಜಕರ ಪಡೆಗಳ ನೆಲ್ಲ ದೇವತೆಗಳೇ ತ್ರಿಮೂರ್ತಿಗಳೇ ಅತಮರಾದ ರಾಕ್ಷಸರು ಸಪ್ತ ಪಾದದಲ್ಲಿ ಅಡಗಿರಲಿ, ಆದಿಶೇಷನ ಎಡೆಯಲ್ಲಿಯೇ ಬಿಟ್ಟಿರಲಿ. ಅವರ ವಂಶದ ಬೇರುಗಳನ್ನು ಕತ್ತರಿಸಿ ಓಂಕಾರ ಸುರಪರ ಕೃಪ ಕಟಾಶದಿಂದ ಜಯದಾರಿಯನ್ನು ಒಡೆಯುವೆನು. ಇದು ಅಲ್ಲದೆ ಎಲ್ಲಿ ಹರ ದುರುಳ ನರರು ದುರಿತ ಪರರು ದುರಾತ್ಮ ರಾಕ್ಷಸರು ಸಾಧಿಪರ ಸಮರದಿ ಕಡಿವೆ ಹುಲ್ಲಿರವ ಗುಳಿವೆ ಹೊರಲಂಬಗೆರೆ ಸಾಧಿಪರ ಸಮರದಿ ಕಡಿವೆ ಹುಲ್ಲಿರವ ಗುಳಿವೆ ಹೊರಲಂಬಗೆರೆ ಅದು ಮಾರದೆಯ ನದವೆ ನದವೆ ಎಲ್ಲಿ ಹರ ದುರುಳ ನರರು ದುರಿತ ಪರರು ದುರಾತ್ಮ ರಾಕ್ಷಸರು ಜಗದಾಂಬ ಆ ಮೈಸಾದಿ ಎಂಬುದವನು ದೇವತೆಗಳೇ ತ್ರಿಮೂರ್ತಿಗಳೇ 330 ಕೋಟಿ ದೇವತೆಗಳು 660 ಕೋಟಿ ಪ್ರಥಮ ಗಣಾಧೀಶ್ವರರು ಸಿದ್ದೇಶ್ವರ ಮಹೇಶ್ವರರಾದಿಯಾಗಿಯೂ ಮಹಿಷನ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಿರಿ. ದೇವತೆಗಳೆಲ್ಲರೂ ಒಣಬೇರೆಯನ್ನು ಒಡೆಯಿರಿ. ಎಲ್ಲಿ ರಂಭಾದಿ ಅಪ್ಸರೆಯರೇ, ನಮ್ಮ ತಾಯಿಯಾದ ಜಗನ್ಮಾತೆಗೆ ಗಂಧ ಧೂಪ ಗಂಧ ಹಂಸದಿಂದ ಬೆಳಗಿರಿ. ನೀವೆಲ್ಲರೂ ನಿಮ್ಮ ನಿಮ್ಮ ಶಕ್ತಿ ಹಾಡುಗಳನ್ನು ನನಗೆ ದಾರೆ ಎರೆಯಿರಿ. ಜಗದಾಂಬ ತೆಗೆದುಕೊಳ್ಳಿ ನನ್ನ ಬ್ರಹ್ಮದಂಡವನ್ನು. ಆಗಲೇ ಮಗು. ಏನಮ್ಮ
ಜಗದಮ್ಮ ಈ ವಜ್ರ ಇದು ಆಗಲೇ ಮಗು, ಜಗದಮ್ಮ ಈ ತ್ರಿಶೂಲವನ್ನು ತೆಗೆದುಕೋ. ಆಗಲೇ ಮಗು, ಜಗದಂಬ ತೆಗೆದುಕೊಳ್ಳಿ ಸುದರ್ಶನವನ್ನು. ಆಗಲೇ ಮಗು, ಜಗದಾಂಬ ತೆಗೆದುಕೊಳ್ಳಿ ನನ್ನ ಖಡ್ಗವನ್ನು. ಆಗಲೇ ಮಗು, ಆಗಲೇ ಮಗು, ವಸ್ತುವನ್ನು ಆಗಲೇ ಮಗು. ಜಗನ್ಮಾತೆ, ಸಮಯ ಬಂದಾಗ ನುಡಿಸಿಕೊಳ್ಳಲು ಈ ವೀಣೆಯನ್ನು ತೆಗೆದುಕೊಳ್ಳಿ. ಆಗಲೇ ಮಗು, ಇಂದ್ರ ದೇವತೆಗಳೇ, ತ್ರಿಮೂರ್ತಿಗಳೇ, ಮಹಿಷನ ಮಟ್ಟಲಕ್ಕೆ ಪುತ್ತಿನಿ ಹಾಕಿರಿ. ದೇವತೆಗಳೆಲ್ಲರೂ ತಲೆಬೇರಿಯನ್ನು ಹೊಡೆಯಿರಿ. ಆಗಬಹುದು ತಾಯಿ. ಆದಿಶಕ್ತಿಯೇ,